ಶುಭ ದಿನ. ನಾವಿವತ್ತು ಮನೆಯಲ್ಲಿರುವಂತಹ ತರಕಾರಿಯನ್ನು ಬಳಸಿ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇವೆಲ್ಲ ಪಲಾವ್ ಮಾಡಲಿಕ್ಕೆ ಬೇಕಾಗಿರುವಂತಹ ತರಕಾರಿಗಳು. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದನ್ನೇ ನೀವು ಬಳಸ್ಕೋಬಹುದು. ನೋಡಿ, ಮೊದಲಿಗೆ ಇದರಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇದನ್ನು ತೊಳೆದಿಟ್ಕೊಳ್ಳೋಣ. ನಂತರ ಕಾದಿರುವಂತಹ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ, ಯಾಕೆಂತಂದರೆ ಆಗ ಮಾತ್ರ ಪಲಾವ್ ಬಿಡಿ ಬಿಡಿಯಾಗಿ ಇರುತ್ತೆ. ಬಿಸಿಯಾದ ಎಣ್ಣೆಗೆ ಮೊದಲಿಗೆ ಬೆಳ್ಳುಳ್ಳಿ, ಹಸಿಮೆಣಸು, ಚಕ್ಕೆ, ಲವಂಗ ಮತ್ತು ಚಕ್ರೆ ಮುಗಿನ ಚೂರುಗಳನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ದೂರ ನಿಂತ್ಕೋಬೇಕು, ಇಲ್ಲದಿದ್ದರೆ ಸಿಡಿಯುತ್ತೆ ಇದು. ನೋಡಿ, ಚಟಾಪಟ ಅಂತ ಸೌಂಡ್ ಬರ್ತಾ ಇದೆ. ಬೆಳ್ಳುಳ್ಳಿ ಚಿನ್ನದ ಬಣ್ಣ ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆ ಶೇಂಗಾ ಬೀಜಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಶೇಂಗಾ ಬೀಜ ಗರಿಗರಿಯಾಗಿದೆ. ಈ ಸಮಯದಲ್ಲೇ ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಇದು ಮನೆಯಲ್ಲೇ ತಯಾರಿಸಿದಂತಹ ಅರಿಶಿಣ. ಮೊದಲು ಇದಕ್ಕೆ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಟೊಮೆಟೊವನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೇ ಸಂದರ್ಭದಲ್ಲಿ ನಾನು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಟೊಮೆಟೊವನ್ನು ಒಮ್ಮೆ ಮಿಕ್ಸರಲ್ಲಿ ರುಬ್ಬಿಕೊಂಡು ಇಟ್ಕೊಂಡಿದ್ದೀನಿ. ಈ ಮಿಶ್ರಣವನ್ನು ಇದಕ್ಕೆ ಸೇರಿಸೋಣ. ಈ ಮಿಶ್ರಣ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ತರಕಾರಿಗಳು ಬೇಗ ಬೇಯುತ್ತೆ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಂತಹ ತರಕಾರಿಗಳನ್ನು ಹಾಕೋಣ. ತರಕಾರಿ ಆಪ್ಷನಲ್, ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದನ್ನು ಬಳಸಬಹುದು. ನಾನು ಕ್ಯಾರೆಟ್, ಬಟಾಟೆ ಮತ್ತು ಬೀನ್ಸನ್ನು ಬಳಸ್ತಾ ಇದ್ದೀನಿ. ಫ್ಲವರ್ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನಿಮ್ಮ ಹತ್ರ ಯಾವ ತರಕಾರಿ ಇದೆಯೋ ಅದನ್ನು ಹಾಕಬಹುದು. ಆಗಲೂ ಕೂಡ ಪಲಾವ್ ರುಚಿಯಾದ ಟೇಸ್ಟ್ ಕೊಡುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನಾವಿದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋ ತನಕ ಇಟ್ಕೊಂಡು ಮಾರನೇ ದಿನ ಕೂಡ ಪಲಾವನ್ನು ಮಾಡಬಹುದು ಅಕ್ಕಿ ಸೇರಿಸಿ. ಆಗ ತುಂಬ ಬೇಗ ಮಾಡಬಹುದು. ಗಡಿಬಿಡಿ ಟೈಮಲ್ಲಿ ಅರ್ಜೆಂಟ್ ಇರೋವಾಗ ಇದನ್ನು ಇನ್ನೊಂದು ದಿನ ಸಂಜೆನೇ ಮಾಡಿಟ್ಕೊಂಡ್ರೆ ತುಂಬ ಸುಲಭವಾಗಿ ಬೆಳಿಗ್ಗೆನೇ ತಿಂಡಿಯನ್ನು ರೆಡಿ ಮಾಡಬಹುದು. ನೋಡಿ, ಇದು ಸ್ವಲ್ಪ ಕುದಿ ಬರಬೇಕು, ಅಲ್ಲಿ ತನಕ ಬೇಯಿಸೋಣ. ನಾನು ಮುಚ್ಚಳವನ್ನು ಹಾಕಿ ಇದನ್ನು ಬೇಯಿಸೋಕೆ ಇಟ್ಟಿದ್ದೆ. ನೋಡಿ, ಒಂದು 5 ನಿಮಿಷ ತರಕಾರಿ ಬೆಂದರೆ ಸಾಕು. ನೋಡಿ, ಇಷ್ಟಾದರೆ ಸಾಕು.
ನಾನು ಈ ಲೋಟದಲ್ಲಿ 2 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೆ. ಇದಕ್ಕೆ 4.5 ಕಪ್ನಷ್ಟು ನೀರನ್ನು ತಗೊಂಡು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಇಷ್ಟು ಕುದಿದ್ರೆ ಸಾಕು. ನಾನಿಲ್ಲಿ ನೀರನ್ನು ಸಪ್ರೇಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಈ ತರಕಾರಿಗೆ ಹಾಕೋಣ. ಮೊದಲು ನೀರು ಮತ್ತು ತರಕಾರಿ ಚೆನ್ನಾಗಿ ಕುದಿ ಬರೋ ತನಕ ಅದನ್ನು ಬೇಯಿಸ್ಕೋಬೇಕು. ಆಮೇಲೆ ಅಕ್ಕಿನ ಸೇರಿಸೋದು. ನೋಡಿ, ತರಕಾರಿ ಇಷ್ಟು ಕುದಿ ಬಂದ ನಂತರ ಕೊನೆಯದಾಗಿ ಇದಕ್ಕೆ ಅಕ್ಕಿನ ಸೇರಿಸೋಣ. ಈ ರೀತಿ ಮಾಡೋದ್ರಿಂದ ಪಲಾವು ಉದುರು ಉದುರಾಗಿ ಆಗುತ್ತೆ, ಅಂಟೋದಿಲ್ಲ ಅಂತ. ಮತ್ತು ಕುಕ್ಕರ್ನ ತಳವನ್ನು ಕೂಡ ಅಕ್ಕಿ ಹಿಡಿಯೋದಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಪಲಾವ್ ಮಾಡುವಾಗ ಫ್ಲೇಮನ್ನು ಸ್ಟಾರ್ಟಿಂಗಲ್ಲಿ ಹೈ ಇಟ್ಕೋಬೇಕು, ನಂತರ ಲೋ ಫ್ಲೇಮನ್ನು ಮಾಡಬೇಕಾಗತ್ತೆ. ಇನ್ನೊಂದು 20 ನಿಮಿಷಕ್ಕೆ ಪಲಾವ್ ರೆಡಿ ಆಗುತ್ತೆ. ಮುಚ್ಚಿಡುವ. ಇದೀಗ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಇದನ್ನು ನಾನು ಒಂದು ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಬಾಳೆ ಎಲೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಎಲ್ಲ ಬಿಸಿಯಾದ ಆಹಾರವನ್ನು ನಮ್ಮ ಪ್ರಾಚೀನರು ಬಾಳೆ ಎಲೆಯಲ್ಲೇ ತಿಂತಾಯಿದ್ರು. ಈಗ ಬಿಸಿ ಬಿಸಿಯಾದ ರುಚಿಯಾದ ಪಲಾವ್ ಸವಿಯಲು ಸಿದ್ಧ.